ರಸ್ತೆಗೆ ಅಡ್ಡಲಾಗಿ ಮನೆ ನಿರ್ಮಾಣ ಆರೋಪ ದುರುದ್ದೇಶಪೂರಿತ ದೂರು ಎಂದ ನಿವಾಸಿಗಳು ಚೇಳೂರು ತಾಲೂಕಿನ ಚಿಲಕಲನೇರ್ಪು ಗ್ರಾಮದ ಅಂಬೇಡ್ಕರ್ ಕಾಲೋನಿಯಲ್ಲಿ ರಸ್ತೆಗೆ ಅಡ್ಡಲಾಗಿ ಮನೆಗಳನ್ನು ನಿರ್ಮಿಸಲಾಗಿದೆ ಎಂದು ಗ್ರಾಮ ಪಂಚಾಯಿತಿಗೆ ಕೆಲವರು ದುರುದ್ದೇಶಪೂರ್ವಕವಾಗಿ ಅರ್ಜಿ ಕೊಟ್ಟಿದ್ದಾರೆ ಎಂದು ಕಾಲೋನಿಯ ನಿವಾಸಿಗಳು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಪಿಡಿಒ ಅವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಎಸ್ ರಾಮಾಂಜನೇಯ ಅವರು, ನಾವು ಸರ್ಕಾರದ ಅಡಿಯಲ್ಲಿ ಮತ್ತು ಕಾನೂನು ಪ್ರಕಾರವೇ ಮನೆಗಳನ್ನು ನಿರ್ಮಿಸಿಕೊಂಡಿದ್ದೇವೆ. ನಾವು ಮನೆಗಳನ್ನು ನಿರ್ಮಿಸಿರುವ ಜಾಗದಲ್ಲಿ ಯಾವುದೇ ರಸ್ತೆ ಇಲ್ಲ. ಈಗ ನಮ್ಮ ವಿರುದ್ಧ ಆರೋಪ ಮಾಡುತ್ತಿರುವವರೇ ಈ ಹಿಂದೆ ಇದೇ ರಸ್ತೆಯಲ್ಲಿ ಇರುವವರಿಗೆ ಖಾತೆ ಮಾಡಲು ಸಹಿ ಹಾಕಿರುತ್ತಾರೆ. ಅಲ್ಲದೆ ನಮಗೂ ಮನೆಯ ಕಾಂಪೌಂಡ್ ಕಟ್ಟಿಕೊಳ್ಳಲು ಹೇಳಿ ಮತ್ತೆ ಅವರೇ ಗ್ರಾಮ ಪಂಚಾಯಿತಿಗೆ ಹೋಗಿ ದೂರು ನೀಡಿರುವುದು ವಿಪರ್ಯಾಸ ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ನರಸಿಂಹಪ್ಪ, ನಾವು ಹಲವು ವರ್ಷಗಳಿಂದ ಕಾನೂನುಬದ್ಧವಾಗಿ ಮನೆಗಳನ್ನ ನಿರ್ಮಿಸಿಕೊಂಡಿದ್ದೇವೆ. ಈ ಮನೆಗಳಿಗೆ ಮಂಡಳ, ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಖಾತೆ ಮಾಡಿಸಿಕೊಡಲಾಗಿದೆ ಮತ್ತು ಈ ಸತ್ತು ಸಹ ನೀಡಲಾಗಿದೆ. ಆದರೆ ಕೆಲವರು ವಿನಾಕಾರಣ ನಾವು ಮನೆ ಕಟ್ಟಿರುವ ಜಾಗದಲ್ಲಿ ರಸ್ತೆ ಇದೆ ಎಂದು ಆರೋಪಿಸಿ ದೂರು ನೀಡಿದ್ದಾರೆ ಎಂದು ದೂರಿದ್ದಾರೆ. ಇಡೀ ಗ್ರಾಮದ ಬೀದಿಗಳಲ್ಲಿ ಸರ್ವೆ ನಡೆಸಿ ರಸ್ತೆಗೆ ಅಡ್ಡಲಾಗಿ ಅನಧಿಕೃತವಾಗಿ ನಿರ್ಮಿಸಿರುವ ಮನೆ, ದನದ ಕೊಟ್ಟಿಗೆ ಮತ್ತು ಶೌಚಾಲಯಗಳನ್ನು ತೆರವುಗೊಳಿಸುವ ಅವರು ಪಿಡಿಒ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಟಿ ರಾಮಾಂಜನೇಯ, ಬೊಮ್ಮೇಪಲ್ಲಿ ನರಸಿಂಹ, ದಿಗ್ವಿನ್ ಟಿ ನರಸಿಂಹ, ವೇಮನ್ನ ಸೇರಿದಂತೆ ಹಲವು ನಿವಾಸಿಗಳು ಉಪಸ್ಥಿತರಿದ್ದರು. ವರದಿ ರಾಮಾಂಜನೇಯ, ಎಸ್ ನಂದಿ, ಟಿವಿ ಚಿಲಕಲನೇರ್ಪು. ಕಟ್ಟೋ ಟೈಮಲ್ಲಿ ಬಂದುಬಿಟ್ಟು ನೋಡಪ್ಪ, ನೀರು ಹೋಗೋಕ್ಕೆ ಜಾಗ ಬಿಟ್ಬಿಟ್ಟು ಕಟ್ಕೊಳ್ಳಿ, ನಮಗೇನೂ ಅಭ್ಯಂತರ ಇಲ್ಲ ಅಂತಂದ್ಬಿಟ್ಟು ಹೇಳಿದ್ದಾರೆ. ಯಾರು ಈಗ ಅದು ರಸ್ತೆ ಅಂತ ಅಂದ್ಬಿಟ್ಟು ಯಾರು ಆರೋಪ ಮಾಡ್ತಾ ಇದ್ದಾರೋ ಅದೇ ವ್ಯಕ್ತಿಗಳೇ ಕಟ್ಕೊಳ್ಳೋಕೆ ಹೇಳಿದ್ದಾರೆ. ಈಗ ನಾನು ಕಟ್ಟಿದ್ದಾದಮೇಲೆ ಆರೋಪ ಮಾಡಿದ್ದಾರೆ, ಅದು ಬೇರೆ. ಇವಾಗ ನಾನು ಕಾಂಪೌಂಡ್ ಕಟ್ಟಿ ಸುಮಾರು ಒಂದು 10-20 ದಿನ ಆಯ್ತು ಅಷ್ಟೇ. ಅದಕ್ಕೆ ಮೊದಲಿಂದನೂ ಸುಮಾರು ಒಂದು 30 ವರ್ಷದಿಂದ ಅದು ರೋಡ್ ಇಲ್ಲ. ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ದೇವಸ್ಥಾನ ಇದೆ, ದೇವಸ್ಥಾನ ಮುಂದ್ಗಡೆ ಗಲೀಜು ನೀರಿದೆ. ಅದು ಬೇರೆ. ನಾನು ಕಾಂಪೌಂಡ್ ಕಟ್ಟಿರೋ ಉದ್ದೇಶ ಏನಂತಂದರೆ, ನಾನು ರೋಡ್ಗೆ ಅಡ್ಡಲಾಗಿ ಕಟ್ಟಿರೋದು ಅಂತಲ್ಲ, ಅದು ಮನೆ ಮುಂದ್ಗಡೆ ತುಂಬ ಗಲೀಜಿರೋದ್ರಿಂದ ನಾನು ಕಾಂಪೌಂಡ್ ಕಟ್ಕೊಂಡಿದ್ದೀನಿ. ಅದು ರೋಡು ರಸ್ತೆ ಅಂತಲ್ಲ ನಾನು ಕಟ್ಕೊಂಡಿರೋದು. ನಮ್ಮ ಮನೆ ಮುಂದ್ಗಡೆ ತುಂಬ ಗಲೀಜಿರೋದ್ರಿಂದ ನಾನು ಕಾಂಪೌಂಡ್ ಕಟ್ಕೊಂಡಿದ್ದೀನಿ. ಅದು ರಸ್ತೆ ಅಲ್ಲ. ರಸ್ತೆ ಅಂತಂದರೆ ಈಗ ಸುಮಾರು 30 ವರ್ಷದಿಂದ ಯಾವ್ದಾದ್ರು ರಸ್ತೆ ಇದ್ದಿದ್ರೆ CCTVಗಳಾಗಲಿ ಇಲ್ಲ ರೋಡ್ ಆಗಲಿ ರಿಪೇರಿ ಮಾಡಿಸಿದ್ರೆ ಅಂತೂ ಯಾರೂ ಇರೋದಿಲ್ಲ. ಈಗ ಎಲ್ಲ ಕಡೆ ನೀವೇ ನೋಡಿದ್ದೀರಾ, ಎಲ್ಲ ಕಡೆ ಎಲ್ಲಾದರೂ ರೋಡ್ ಇಲ್ದಿರ ಯಾವುದಾದ್ರೂ ಇದೆಯಾ? ಸುಮಾರು ಒಂದು 30-40 ವರ್ಷದಿಂದ ಆಗಿದ್ದರೆ ಅದು ಪಂಚಾಯತಿ ಕಡೆಯಿಂದ ಆಗಲಿ ಇಲ್ಲ ಬೇರೆ ಎಲ್ಲಾದರೂ ಆಗಲಿ ಅದು ರೋಡ್ ಮಾಡಿಸಿದ್ರೆ ಇರ್ತಾರಾ? ಇದುವರೆಗೂ ಅದು ರೋಡ್ ಇಲ್ಲ ಅಂತಂದರೆ ಅದು ರಸ್ತೆನೇ ಇಲ್ಲ. ಸುಮ್ಮನೆ ಉದ್ದೇಶಪೂರ್ವಕವಾಗಿ ಅದು ರೋಡು ಅಂತಂದ್ಬಿಟ್ಟು ಸುಮ್ಮನೆ ಅಡ್ಡ ಬಂದು ಅದಕ್ಕೆ ಇದು ಮಾಡ್ತಾಯಿದ್ದಾರೆ ಅಷ್ಟೇ. ನೀವು ಕಾಂಪೌಂಡ್ ಕಟ್ಟಿರೋದಕ್ಕೆ ನಿಮಗೆ ಡಾಕ್ಯುಮೆಂಟೇಷನ್ ಇದೆಯಾ? ಸರ್, ನಮಗಲ್ಲ, ಅಲ್ಲಿ ಯಾರಿಗೂ 90% ಡಾಕ್ಯುಮೆಂಟೇಷನ್ ಇಲ್ಲ. ಈಗ ನೀವು ಒಂದು ಕೆಲಸ ಮಾಡಿ, ನೀವು ತನಿಖೆ ಮಾಡಿಬಿಟ್ಟು ಈಗ ನಮ್ಮ ಪಂಚಾಯತ್ ಅವ್ರಿಗಾಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಲಿ ನೀವು ಫಸ್ಟಿಂದನೂ ಒಂದು ಕಡೆಯಿಂದನೂ ಎಲ್ಲ ಮನೆಗಳು ಡಾಕ್ಯುಮೆಂಟ್ ಚೆಕ್ ಮಾಡಿ. ನೀವು ಡಾಕ್ಯುಮೆಂಟ್ ಚೆಕ್ ಮಾಡೋ ಥರ ಇದ್ದರೆ ಯಾರ ಮನೆಗೂ ಡಾಕ್ಯುಮೆಂಟ್ಸ್ ಇಲ್ಲ ಅಲ್ಲಿ. ಬೇಕಾದರೆ ನೀವು ಚೆಕ್ ಮಾಡ್ಕೊಳ್ಳಿ, ಯಾರ್ಯಾರ ಮನೆಗಳಿಗೆ ಎಷ್ಟೆಷ್ಟು ಡಾಕ್ಯುಮೆಂಟ್ಸ್ ಇದೆ ಅಷ್ಟು ಬಿಟ್ಟು ನೀವು ಎಲ್ಲ ಮನೆಗಳನ್ನು ಇದು ತೆರವುಗೊಳಿಸ್ತಾ ಹೋದರೆ ಎಲ್ಲ ಮನೆಗಳು ತೆರವುಗೊಳಿಸ್ಬೇಕಾಗುತ್ತೆ. ಈಗ ನೀವು ಪಂಚಾಯತಿಗೆ ಅರ್ಜಿ ಕೊಟ್ಟಿರೋ ಉದ್ದೇಶ ಏನಿದೆ? ಉದ್ದೇಶ ಏನಂತಂದರೆ, ಅದು ಅಡ್ಡಲಾಗಿ ಕಟ್ಟಿದಾರ, ಕಾಂಪೌಂಡ್ ಅಡ್ಡವಾಗಿ ಕಟ್ಟಿದಾರ, ರಸ್ತೆಗೆ ಅಡ್ಡವಾಗಿ ಕಟ್ಟಿದಾರ ಅಂತ ಹೇಳಿದ್ದಕ್ಕೆ ನಾವು ಅರ್ಜಿ ಕೊಟ್ಟಿದ್ದೀವಿ. ಅದು ರಸ್ತೆ ಅಲ್ಲ ಅಂತಂದ್ಬಿಟ್ಟು ನಾವು ಅರ್ಜಿ ಕೊಟ್ಟಿದ್ದೀವಿ. ಅದು ರಸ್ತೆ ಅಲ್ಲ, ಅದಕ್ಕೆ ನಾವು ಅಡ್ಡಲಾಗಿ ಕೊಟ್ಟಿದ್ದೀವಿ. ಈಗ ಅದಕ್ಕೆ ದಾಖಲೆಗಳು ಕೊಟ್ಟಿದ್ದೀವಿ. ಅದು ರಸ್ತೆ ಅಲ್ಲ ಅಂತಂದ್ಬಿಟ್ಟು ನಾವು ದಾಖಲೆಗಳು ಕೊಟ್ಟಿದ್ದೀವಿ. ಈಗ ಈಗ ಏನು ಆರೋಪ ಮಾಡಿದಾರೋ ಅದೇ ವ್ಯಕ್ತಿಗಳಿಗೆ ಅದೇ ಜಾಗಕ್ಕೇ ಬೇರೆಯವ್ರಿಗೆ ನಮ್ಮ ಮನೆ ಪಕ್ಕದವರಿಗೆ ಖಾತಾ ಮಾಡಿಕೊಡಿ ಅಂತಂದ್ಬಿಟ್ಟು ಅರ್ಜಿಗಳಿಗೆ ಸಾಕ್ಷಿ ಸೈನ್ಗಳು ಹಾಕಿದ್ದಾರೆ. ಹೌದು ಸರ್, ಇದೆ ಸರ್, ದಾಖಲೆ ಇದೆ, ನಾವು ಕೊಡ್ತೀವಿ ಸರ್ ನಿಮಗೆ. ರಸ್ತೆ ಅಂತ ಹೇಳ್ತಾ ಇದ್ದಾರೋ ಅದು ರಸ್ತೆ ಎಲ್ಲ, ಇಂಥವ್ರಿಗೆ ಖಾತಾ ಮಾಡಿಕೊಡ್ಬೋದು ಅಂತಂದ್ಬಿಟ್ಟು ಅದನ್ನೇ ಒಂದು ಇದಾಗಿ ಮಾಡಿದ್ದಾರೆ. ಅದೇ ವ್ಯಕ್ತಿಗಳೇ ಒಂದ್ಸಲಿ ನೋಡ್ಬೋದು ಕ್ಲೀನಾಗಿ. ಅದೇ ವ್ಯಕ್ತಿಗಳೇ ಇದು ಏನು ಕೊಟ್ಟಿದ್ದಾರೋ ಒಂದ್ಸಲಿ ಓದ್ಕೊಳ್ಳಿ ಸರ್. ಮತ್ತು ಸಾಕ್ಷಿಗಳು ಹಾಕಿರೋರು ನಾನು ತೋರಿಸ್ತೀನಿ. ನಿಮ್ಗೆ ಯಾರು ಆರೋಪ ಮಾಡ್ತಾ ಇದ್ದಾರೋ ಅದೇ ವ್ಯಕ್ತಿಗಳೇ ಮತ್ತೆ ಸೈನ್ ಹಾಕಿದ್ದಾರೆ ಸರ್, ಸಾಕ್ಷಿ ಸೈನ್ಗಳು ಹಾಕಿದ್ದಾರೆ. ಅವ್ರು ಹಾಕೋದು ಆ ಥರ ಇದ್ದರೆ ಪಂಚಾಯತಿ ಕಡೆಯಿಂದ ಆಗಲಿ ಬೇರೆ ಎಲ್ಲಾದರೂ ಆಗಲಿ ಸರ್ವೆ ಮಾಡೋ ಥರ ಇದ್ದರೆ ಪ್ರತಿಯೊಂದು ಮನೆಯೂ ಯಾರ ಮನೆ ಡಾಕ್ಯುಮೆಂಟ್ಸ್ ಇಲ್ವೋ, ಯಾರು ರೋಡ್ಗೆ ಎಷ್ಟ ಕಟ್ಕೊಂಡಿರ್ತಾರೋ ಅದೆಲ್ಲ ತೆರವುಗೊಳಿಸಲಿ ಸರ್. ತೆರವುಗೊಳಿಸ್ಬಿಡಲಿ, ಎಲ್ಲನೂ ಹೋಗಲಿ. ಯಾರ್ಯಾರು ರಸ್ತೆನಲ್ಲಿ ಕಟ್ಟಿರ್ತಾರೋ ಸರ್ವೆ ಮಾಡಿಸ್ಲಿ, ಯಾರ್ಯಾರು ರಸ್ತೆನಲ್ಲಿ ಕಟ್ಟಿರ್ತಾರೋ ಅದೆಲ್ಲ ಹೋಗಲಿ. ನಾವು ತೆಗಿಯೋಕ್ಕೆ ರೆಡಿ. ನಾವೇನು ಜಾಸ್ತಿ ಏನು ಕಟ್ಟಿಲ್ಲ, ಕಾಂಪೌಂಡ್ ಕಟ್ಟಿದ್ದೀವಿ ಅಷ್ಟು ಬಿಟ್ಟರೆ ನಮ್ಮದೇನೂ ಇಲ್ಲ. ಮನೆ ರಸ್ತೆ ಅಡ್ಡ ಕಟ್ಕೊಂಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾಯಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಾವು ಸುಮಾರು 1984 ತನಕ ಅದು ರಸ್ತೆ ಇಲ್ಲ. 84 ತನಕ ಅದು ರಸ್ತೆ ಇಲ್ಲ. ಅಲ್ಲಿ ನಾವು ಸುಮಾರು ವರ್ಷಗಳಿಂದ ನಾವು ಮನೆಗಳನ್ನು ಕಟ್ಕೊಂಡಿದ್ದೀವಿ ಅಲ್ಲಿ. ಮತ್ತು ಕೆಲವು ದಿವಸ ಅದು ಆದ ನಂತರ ನಾವು ಮನೆಗಳನ್ನು ಕಟ್ಕೊಂಡಿದ್ದೆವು ಆ ರಸ್ತೆಯಲ್ಲಿ. ಸರ್ಕಾರದವರು, ಪಂಚಾಯತ್ ಅವರು, ಮಂಡಲ ಪಂಚಾಯತ್ ಅಂತ ಬಂದು ಅಲ್ಲಿ ನಮಗೆ 1984ರಲ್ಲಿ
ಒಂದು ಲೈಸೆನ್ಸನ್ನು ಕೊಟ್ಟಿದ್ದಾರೆ ಕೆಲವು ಮನೆಗಳಿಗೆ. ಮತ್ತು 2006ರಲ್ಲಿ ಸಹ ಅವರು ನಮ್ಮ ಗ್ರಾಮ ಪಂಚಾಯತಿಯಿಂದ ನನಗೆ ಆ ಮನೆಗೆ ಒಂದು ಖಾತೆಯನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಈ ಸುತ್ತನ್ನು ಮಾಡಿಕೊಟ್ಟಿದ್ದಾರೆ. ಮನೆಗಳೇ ರಸ್ತೆ ಇದ್ದರೆ ಇವೆಲ್ಲ ಏನಕ್ಕೆ ಇರ್ತಾಯಿತ್ತು ನಮಗೆ? ಎಲ್ಲ ನಮಗೆ ಯಾವುದೇ ತರಹದ ರಸ್ತೆನೇ ಇಲ್ಲ ಅಲ್ಲಿ, ಆಯಿತಾ. ಉದ್ದೇಶಪೂರ್ವಕವಾಗಿ ಬಂದು ಅವರು ನಮಗೆ ತೊಂದರೆ ಮಾಡ್ತಾ ಇರೋದಷ್ಟೇ. ಅದು ಬಿಟ್ಟರೆ ಅಲ್ಲಿ ಯಾವತ್ತೂ ರಸ್ತೆನೂ ಇಲ್ಲ. 20 ವರ್ಷಗಳು ಬೇಕಾ, 40 ವರ್ಷಗಳು ಬೇಕಾ ರಸ್ತೆ? ಇವಾಗ ಎಲ್ಲಿ ಹೋಗ್ತಾಯಿದ್ರಿ ನೀವು? 20 ವರ್ಷಗಳಾಯಿತು ನನ್ನ ಮನೆ ಕಟ್ಟಿ, ಎಲ್ಲ ಮನೆಗಳು ಕಟ್ಟಿದ್ದೀವಿ. ಇವಾಗ ಎಲ್ಲಿಂದ ತನಕ ಎಲ್ಲಿ ಹೋಗ್ತಾಯಿದ್ರಿ ನೀವು? ಯಾವ ದಾರಿಯಲ್ಲಿ ಹೋಗ್ತಾಯಿದ್ದೀರ? ಅದನ್ನು ಅವ್ರನ್ನ ಹತ್ರ ತಿಳ್ಕೊಳ್ಳಿ ಸರ್ ನೀವು. ನಮಗೆ ಆ ಥರ ನಮ್ಮ ದಾಖಲೆಗಳೇನಾದರೂ ಏನು ಅದು ಇರತಕ್ಕಂಥದ್ದು ಏನಾದರೂ ಬೇರೆ ಥರ ಇದ್ದರೆ ಪಂಚಾಯತಲ್ಲಿ ಪರಿಶೀಲಿಸಿ ನಮಗೆ ಮುಂದೆ ನ್ಯಾಯ ಕೊಡಬೇಕಾಗಿ ನೀವು ನಮ್ಮಲ್ಲಿ ಮನವಿ ಮಾಡ್ಕೊತೀವಿ. ನಿಮ್ಮ ಮನೆಗಳಿಗೆಲ್ಲ ಡಾಕ್ಯುಮೆಂಟೇಷನ್ ಎಲ್ಲ ಈ ಸುತ್ತಲ್ಲಿ ಬೇಕಾದ ಎಲ್ಲ ಕಟ್ಟಾಗಿದೆಯಾ? ಹಾಂ, ಎಲ್ಲ ಕರೆಕ್ಟ್ ಇದೆ ಸರ್. ಪಂಚಾಯತ್ ಚೆಕ್ ಮಾಡ್ಕೋಬೋದು, ಪಂಚಾಯತಿಯಲ್ಲಿ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೋಬೋದು. ಅವ್ರ ರಸ್ತೆ ಇದೆ ಅಂತ ಹೇಳ್ತಾ ಇದ್ದಾರಲ್ವ, ಅದ್ರ ಬಗ್ಗೆ ಏನು ರಸ್ತೆ ಇದೆಯಾ ಇಲ್ವಾ ನಿಮ್ಮ ಇದು ಪ್ರಕಾರ? ಸರ್, ನನ್ನ ವಯಸ್ಸು 56 ವರ್ಷ. ನಾನು 50 ವರ್ಷದಲ್ಲಿ ನಾನು 10 ವರ್ಷ ಹುಡುಗನಿಗೆ ನಾನು ಆವಾಗ 84ರಲ್ಲಿ ಅದು ಕೆಲವು ದಾಖಲೆಗಳು ಸರ್ಕಾರ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಾವೆಲ್ಲ ಅಲ್ಲಿ ಮನೆಗಳು ಕಟ್ಕೊಂಡಿದ್ದೀವಿ. ಅದರಿಂದ ನಾವು ಕಟ್ಕೊಂಡಿರೋ ಮನೆಗಳಿಗೆ ದಾಖಲೆಗಳು ಕೊಟ್ಟಿದ್ದಾರೆ. ಅದು ರಸ್ತೆನೇ ಅಲ್ಲ ಅಲ್ಲಿ.